ಗಿಲ್ಲಿನ ಔಟ್ ಮಾಡಲು ಬಿಗ್ ಬಾಸ್ ಸ್ಪರ್ಧಿಗಳ ಐಡಿಯಾಗಳು ಟೊಸ್. ಗಿಲ್ಲಿಗೆ ನಾಮಿನೇಟ್ ಮಾಡೋಕೆ ಬೇರೆ ರೀಸನ್ಸ್ ಇಲ್ವಾ? ಸಿಡಿದಿದ್ದ ರಜತ್. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ವಿರುದ್ಧ ನಡೀತಿದೆ ಮಹಾ ಷಡ್ಯಂತ್ರ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದೇನು, ರಜತ್ ಹೇಳಿದ್ದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ 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 ಸದ್ಯ ಕರ್ನಾಟಕದಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಹೆಸರು. ಈಗ ನಾಮಿನೇಷನ್ ವಿಚಾರವಾಗಿ ರಜತ್ ಗಿಲ್ಲಿ ಪರ ಬ್ಯಾಟ್ ಬೀಸಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರ ನಾಮಿನೇಷನ್ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ. ಪ್ರತಿ ವಾರವೂ ಗಿಲ್ಲಿಯನ್ನ ನಾಮಿನೇಟ್ ಮಾಡುವ ಸ್ಪರ್ಧಿಗಳು ಒಂದೇ ಕಾರಣವನ್ನ ಹೇಳ್ತಾರೆ. ಗಿಲ್ಲಿ ಸೋಮಾರಿ, ಕಾಮಿಡಿ ಮಾಡ್ತಾನೆ, ಮನಸ್ಸಿಗೆ ಹರ್ಟ್ ಮಾಡ್ತಾನೆ ಎಂಬ ಕಾರಣ ಕೊಡ್ತಾರೆ. ಇದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿರುವ ರಜತ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರನ್ನ ನಾಮಿನೇಟ್ ಮಾಡಿ ತೊಂದರೆ ಇಲ್ಲ, ಆದರೆ ಬೇರೆ ಕಾರಣಗಳನ್ನ ಹೇಳಿ. 3 ವಾರಗಳಿಂದ ಒಂದೇ ರೀಸನ್ ಕೇಳ್ತಾ ಇದ್ದೀವಿ. 80% ಜನ ಇದೇ ಕಾರಣ ಕೊಡ್ತಾರೆ ಎಂದು ರಜತ್ ಫುಲ್ ಗರಂ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹಾಗೂ ಚೈತ್ರಾ ಕುಂದಾಪುರ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ನಂತರ ಬಿಗ್ ಬಾಸ್ ಆಟದ ರೂಪವೇ ಬದಲಾಗಿದೆ. ಮೊದಲು ದೊಡ್ಡ ಮನೆಗೆ ಬಂದ ರಜತ್ ಗಿಲ್ಲಿಗೆ ಟಕ್ಕರ್ ಕೊಡ್ತಿದ್ರು. ಆದ್ರೆ ಈಗ ರಜತ್ ಅವರು ಗಿಲ್ಲಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಏನೋ ಇತ್ತೀಚಿನ ನಾಮಿನೇಷನ್ನಲ್ಲಿ ಕಾವ್ಯ ಗಿಲ್ಲಿ ಹಾಗೂ ರಜತ್ ಇಬ್ಬರನ್ನು ನಾಮಿನೇಟ್ ಮಾಡಿ ಎಲ್ರಿಗೂ ಶಾಕ್ ನೀಡಿದ್ರು. ಗಿಲ್ಲಿಯನ್ನ ನಾಮಿನೇಟ್ ಮಾಡಲು ಕಾವ್ಯ ಕೊಟ್ಟ ಕಾರಣಗಳು ಕಂಡು ಬಿಗ್ ಬಾಸ್ ಫ್ಯಾನ್ಸ್ ಕಿಡಿಕಾರಿದ್ರು. ಹಾಗೆಯೇ ರಜತ್ ಕೂಡ ಖಡಕ್ ಕ್ಲಾಸ್ ತಗೊಂಡು ಕಾವ್ಯಕ್ಕೆ ರಜತ್ ಇದಕ್ಕೆ ತಿರುಗೇಟು ನೀಡಿ, ನಿಮಗೆ ತಲೆ ಗಿರಿಗಿರ ತಿರುಗುತ್ತಾ ಇರಬೇಕು ಅನ್ಸುತ್ತೆ, ಅರ್ಥ ಆಗಿಲ್ಲ ಅನ್ಸುತ್ತೆ. ಈ ಮನೆಯಲ್ಲಿ ತಮಾಷೆ ಮಾಡಬಾರ್ದಾ? ಟಾಸ್ಕ್ನಲ್ಲಿ ತಲೆ ಇಲ್ಲ ಅಂದ್ರೆ ನಾಮಿನೇಷನ್ನಲ್ಲೂ ತಲೆ ಇಲ್ವಾ ಎಂದು ಕಾವ್ಯ ವಿರುದ್ಧ ರೊಚ್ಚಿಗೆದ್ದಿದ್ರು. ಇನ್ನು ಇದನ್ನೆಲ್ಲ ನೋಡಿದ್ರೆ ಒಂದ್ ಕಡೆ ಶತಾಯ ಗತಾಯ ಹೇಗಾದ್ರೂ ಮಾಡಿ ಗಿಲ್ಲಿನ ಔಟ್ ಮಾಡಲೇಬೇಕು ಅಂತ ಬಿಗ್ ಬಾಸ್ ಸ್ಪರ್ಧಿಗಳು ತಂತ್ರ ರೆಡಿ ಮಾಡಿದ್ದು ರಜತ್ ಪರೋಕ್ಷವಾಗಿ ವಾರ್ನಿಂಗ್ ನೀಡಿದ್ದಾರೆ. ಇನ್ನೊಂದ್ ಕಡೆ ಗಿಲ್ಲಿ ಮಾತ್ರ ಬೆಂಕಿ ರೀತಿಯಲ್ಲಿ ಮನೆಯಲ್ಲಿ ಒನ್ ಮ್ಯಾನ್ ಶೋ ಮಾಡ್ತಾ ಅಭಿಮಾನಿಗಳಿಗೆ ಪಕ್ಕಾ ಪೈಸಾ ವಸೂಲ್ ಮನರಂಜನೆ ನೀಡಿ ಈ ಸಲ ಬಿಗ್ ಬಾಸ್ ಕಪ್ ಗೆಲ್ಲೋದು ನಾನೇ ಅನ್ನೋ ಬಿಗ್ ಮೆಸೇಜ್ನ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಯಾರು ಏನೇ ಹೇಳಿದ್ರು ಈ ಸಲ ಬಿಗ್ ಬಾಸ್ ಕಿರೀಟ ಗಿಲ್ಲಿಗೆ ಸೇರುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.